ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ಇವತ್ತು ಊರಿಗೆ ಹೋಗ್ತಿದ್ದೀವಿ. ನಮ್ಮ ಅತ್ತೆ ಅವರ ಅಕ್ಕ ಅವ್ರ ಊರಲ್ಲಿ ಊರಬ್ಬ ಮಾಡ್ತಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಊರಿಗೆ ಬಂದಿದ್ದೀವಿ. ಇವ್ರದ್ದು ಒಂದು ಕೂಡು ಕುಟುಂಬ ಅಂತಲೇ ಹೇಳ್ಬೋದು. ಲಾಸ್ಟ್ ಒಂದು ಮದುವೆದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನೀವೇನಾದರೂ ಆ ವಿಡಿಯೋನ ನೋಡಲಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ರೆ, ನಮ್ಮ ಸಂಧ್ಯಾಕ್ಕವ್ರು ಹೋಗಿ ಕಿಚನಲ್ಲಿ ಫೋನ್ ಹಿಡ್ಕೊಂಡು ಕೂತಿದ್ದಾರೆ. ಅಜ್ಜಿ ತಿಂತಿದ್ದಾರೆ. ಹುಡುಗರೆಲ್ಲ ಮನೆ ತುಂಬ ಓಡಾಡ್ತಿದ್ದಾರೆ. ಇನ್ನು ಈಚೆ ಕಡೆ ಎಲ್ಲ ಅಪ್ಪ ಅಮ್ಮ ಎಲ್ಲ ಊಟ ತಿಂತಿದ್ರು. ಆ ಹುಡುಗರಿಗೆ ನಮ್ಮ ಚಿಕ್ಕಮ್ಮ ಊಟ ತಿನ್ನಿಸ್ತಿದ್ರು. ಸರಿ ಅಂದ್ಬಿಟ್ಟು ಸ್ವಲ್ಪ ಜನ ಬಂದು ಮಲ್ಕೊಂಡ್ರು. ಸ್ವಲ್ಪ ಜನ ಇಲ್ಲಿ ಹರಟೆ ಹೊಡ್ಕೊಂಡು ಕೂತಿದ್ದಾರೆ. ನಮ್ಮ ಕಮಲ ಆದರೆ ನಮ್ಮನ್ನೇ ನೋಡ್ಕೊಂಡು ಹೋಗ್ತಿದ್ಲು. ಸರಿ ಅಂದ್ಬಿಟ್ಟು ಈಚೆ ಕಡೆ ಬಂದರೆ ಇಲ್ಲೆಲ್ಲ ಸೊಸೆಗಳೆಲ್ಲರೂ ಮೀಟಿಂಗ್ ಇಟ್ಕೊಂಡು ಕೂತಿದ್ರು. ನಮ್ಮ ಅತ್ತೆಯವರು ಮಲ್ಕೊಂಡಿದ್ರು. ಈಚೆ ಕಡೆ ಗಾಳಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಬಂದು ಇವ್ರ ಜೊತೆ ಜಾಯ್ನ್ ಆಗೋಣ ಅಂತ ಬಂದು ಕೂತ್ಕೊಂಡೆ. ಅಲ್ಲಿ ಮುಕುಂದಣ್ಣ ಅಂತ ಊಟ ತಿನ್ನೋಕೆ ಬಂದರು. ಅವರು ನನ್ನನ್ನು ರೇಗಿಸ್ತಿದ್ರು. ನಮ್ಮನ್ನು ಯೂಟ್ಯೂಬಲ್ಲಿ ಹಾಕಮ್ಮ, ನಮ್ಮನ್ನೆಲ್ಲ ಯೂಟ್ಯೂಬಲ್ಲಿ ಹಾಕಲ್ಲ ನೀನು ಅಂತ ಅಂದ್ಬಿಟ್ಟು ರೇಗಿಸ್ತಿದ್ರು. ಸರಿ ಅಂದ್ಬಿಟ್ಟು ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ. ಅಣ್ಣ ಅವ್ರದ್ದು ಕೂಡ ಎಲ್ಲರೂ ಕೂಡ ನಿದ್ದೆ ಮಾಡೋಕ್ಕೆ ರೆಡಿಯಾಗಿದ್ದರು. ಮಕ್ಕಳು ಮಾತ್ರ ಇನ್ನೂ ಇದ್ದಿದ್ರು. ಸರಿ ಅಂದ್ಬಿಟ್ಟು ನಾವು ಕೂಡ ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ವಿಡಿಯೋನು ಕೂಡ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಡೇ ಎದ್ದು ಬೆಳಗ್ಗೆ ರೆಡಿ ಆಗಿಬಿಟ್ಟು ಬೆಳಗ್ಗೆ ಕರ್ಗ ನೋಡೋಕ್ಕಂತ ಹೋಗ್ತಿದ್ದೀವಿ. ಸೊ ನೈಟೇ ಬರಬೇಕಿತ್ತು, ನೈಟ್ ಬರೋಕ್ಕಾಗಲಿಲ್ಲ ಮಕ್ಕಳು ಮಾಡಿಕೊಂಡು. ಸೊ ಹಾಗಾಗಿ ಬೆಳಗ್ಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಬೆಳಗ್ಗೆ ನಾವು ಬರೋ ಅಷ್ಟರಲ್ಲಿ ಪಲ್ಲಕ್ಕಿಗಳೆಲ್ಲ ತುಂಬ ಚೆನ್ನಾಗೇ ಇತ್ತು. ಸರಿ ಅಂದ್ಬಿಟ್ಟು ಯಾರೂ ಕೂಡ ಜನ ಅಷ್ಟಿರಲಿಲ್ಲ. ಆರಾಮಾಗಿ ಕರ್ಗನ ನೋಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ಹೋಗ್ತಾ ಜನ ಎಲ್ಲ ಸೇರ್ತಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಹಾಗೆ ಒಳಗಡೆ ಹೋದ್ವಿ. ಕರ್ಗ ಇಳಿಸ್ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿ ಕೇಳಿದ್ದಕ್ಕೆ ಇಲ್ಲ, ಕರ್ಗ ಇನ್ನೂ ಇದೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ, ಬರುತ್ತೆ ಇಲ್ಲಿಗೆ, ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹಾಗೆ ಪಲ್ಲಕ್ಕಿ ಎಲ್ಲ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಪಲ್ಲಕ್ಕಿಗಳನ್ನೆಲ್ಲ ನೋಡಿಕೊಂಡು ಹಾಗೆ ಓಡಾಡಿಕೊಂಡು ಹೋದ್ವಿ. ಪಲ್ಲಕ್ಕಿಗಳಂತೂ ತುಂಬಾ ಇತ್ತು, ಒಂದು 30ಕ್ಕೂ ಮೇಲೇ ಇತ್ತು ಪಲ್ಲಕ್ಕಿಗಳು ಅಂತಲೇ ಹೇಳ್ಬೋದು. ಸರಿ ಅಂದ್ಬಿಟ್ಟು ನಾವು ಕೂಡ ಪಲ್ಲಕ್ಕಿಗಳನ್ನೆಲ್ಲ ನೋಡಿಕೊಂಡು ಅಲ್ಲಿ ಕರ್ಗ ಮಾಡ್ತಿದ್ದಾರೆ ಬನ್ನಿರಿ ಅಂತ ಅಂದ್ಬಿಟ್ಟು ಕರೆದ್ರು. ಸರಿ ಅಂದ್ಬಿಟ್ಟು ನಾವು ಹೋದ್ವಿ. ಫೈನಲಿ ಎಷ್ಟು ಹತ್ತಿರದಿಂದ ನೋಡಿದ್ವಿ ಕರ್ಗನ. ಸರಿ ಅಂದ್ಬಿಟ್ಟು ಎಲ್ಲರೂ ಕೂಡ ಪಾದಪೂಜೆ ಎಲ್ಲ ಮಾಡ್ತಿದ್ರು. ಮನೆ ಹತ್ರ ಹೋಗಿ ಅಲ್ಲಿ ಕೂರಿಸಿ ಪಾದಪೂಜೆ ಮಾಡಿಸಿ ಆಮೇಲೆ ಮುಂದೆ ಹೋಗ್ತಿತ್ತು ಕರ್ಗ. ಸರಿ ಅಂದ್ಬಿಟ್ಟು ನಾವು ಕೂಡ ಹೋದ್ವಿ. ತುಂಬ ಹತ್ತಿರದಿಂದ ನೋಡಿದ್ವಿ ಆಯಿತಾ. ಕರ್ಗನೆಲ್ಲ ನೋಡಿಕೊಂಡು ಸರಿ ಅಂದ್ಬಿಟ್ಟು ಆರತಿ ಎಲ್ಲ ಮಾಡ್ತಿದ್ರು. ಆರತಿ ಎಲ್ಲ ನೋಡಿಕೊಂಡು ಎಲ್ಲರೂ ಕೂಡ ಆಶೀರ್ವಾದ ತೊಗೊತಿದ್ರು. ಸರಿ ಅಂದ್ಬಿಟ್ಟು ನಾವುಗಳು ಕೂಡ ಹೋಗಿ ಆಶೀರ್ವಾದ ಎಲ್ಲ ತೊಗೊಂಡ್ವಿ. ನಿಜ ಹೇಳಬೇಕು ಅಂದರೆ ಈ ಕರ್ಗ ಹೊರ್ತಾರಲ್ವ, ಅದರಲ್ಲೂ ನೈಟೆಲ್ಲ ನಿದ್ದೆ ಕೆಡಬೇಕು. ಅದು ಒಂದು ಟೈಮ್ ಎತ್ತಿ ತಲೆ ಮೇಲೆ ಇಟ್ಕೊಂಡ್ವಿ ಅಂದರೆ ಮತ್ತೆ ಇಳಿಸೋವರೆಗೂ ಅವ್ರು ಆಡ್ತಾನೇ ಇರ್ತಾರೆ ನಾನ್ ಸ್ಟಾಪಾಗಿ. ಅದರಲ್ಲೂ ಮಲ್ಲಿಗೆಯಲ್ಲಿ ಮಾಡೋ ಕರ್ಗ ಅಂತೂ ಎಷ್ಟು ವೆಯ್ಟ್ ಇರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅಷ್ಟು ವೆಯ್ಟನ್ನ ತಲೆ ಮೇಲೆ ಮಾಡಿಕೊಂಡು ಎಲ್ಲೂ ಕೂಡ ಸ್ಟಾಪ್ ಮಾಡಿದೆ, ಯಾರಿಗೂ ಬೇಜಾರು ಮಾಡ್ದಿರ ನಾನ್ ಸ್ಟಾಪಾಗಿ ಡ್ಯಾನ್ಸ್ ಮಾಡ್ತಾ ನೈಟು ಎಲ್ಲ ಫುಲ್ಲು ಜಾಗರಣೆ ಇರ್ತಾರೆ. ಬೆಳಗ್ಗೆ ಬರಬೇಕಾದ್ರೆ ಅಂದ್ಕೊಂಡ್ವಿ ನಾವು ಕರ್ಗ ಹೋಗೋಷ್ಟರಲ್ಲಿ ಇಳಿಸ್ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು. ಏನಪ್ಪ ಅಂತಂದರೆ ನಾವು ಹೋಗೋಷ್ಟರಲ್ಲಿ ಕರ್ಗ ಇನ್ನೂ ಆಡ್ತಿತ್ತು. ಸೊ ಅದರಲ್ಲೂ ನಾವು ಇಷ್ಟು ಹತ್ರದಲ್ಲಿ ನಿಂತ್ಕೊಂಡು ನೋಡಿದ್ವಿ, ನಮಸ್ಕಾರನೂ ಕೂಡ ಮಾಡ್ಕೊಂಡ್ವಿ. ಕರ್ಗ ಎಲ್ಲ ನೋಡಿಕೊಂಡು ಏನಾದರೂ ತಗೊಳ್ಳೋಣ ಮಕ್ಕಳಿಗೆ ಅಂದ್ಬಿಟ್ಟು ಕರ್ಕೊಂಡು ಹೋದರು ನಮ್ಮ ಯಜಮಾನ್ರು ಮತ್ತು ನಮ್ಮ ಯಜಮಾನ ಅವ್ರ ಅಣ್ಣ ಆಗಬೇಕು, ಇಬ್ಬರು ಕರ್ಕೊಂಡು ಹೋದ್ರು. ಹೋಗ್ಬಿಟ್ಟು ಚಿಕ್ಕ ಲೈಟ್ ಬರುತ್ತೆ ಅಲ್ವಾ, ಅದನ್ನು ತೊಗೊಳ್ತಿದ್ದಾರೆ. ಒಂದೊಂದು 100 ರೂಪೀಸ್ ಅಂತೆ. ಇದೆಲ್ಲ ಇಬ್ಬರು ಕೂಡ ಮಕ್ಕಳಿಗೆ ಫಿಕ್ಸ್ ಮಾಡಿಕೊಡ್ತಿದ್ರು. ಫಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಎಲ್ರಿಗೂ ಒಂದೊಂದು ಕೊಟ್ಟರು. ಸರಿ ಅಂದ್ಬಿಟ್ಟು ಅಲ್ಲಿಂದ ಮುಂದೆ ಬಂದರೆ ಬಳ್ಳಿಗಳು ಮಾತ್ರ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಒಂದು ಪೀಸ್ ಬಂದು 250 ಅಂತೆ 1 kgದು. ಆನ್ಲೈನಲ್ಲಿ ಕಂಪೇರ್ ಮಾಡಿದ್ರೆ ಆನ್ಲೈನಲ್ಲೇ ಕಮ್ಮಿ ಸಿಗುತ್ತೆ, ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಸರಿ ಅಂದ್ಬಿಟ್ಟು ನಮ್ಮ ಅಣ್ಣ ಅವ್ರ ಪಾಪು ಪಿ ಉತ್ಕೊಂಡಿದ್ದ, ಆಡ್ತಿದ್ರು. ಸರಿ ಅಂದ್ಬಿಟ್ಟು ಮನೆಯಿಂದ ಇನ್ನೂ ಬಂದಿರಲಿಲ್ಲ ಸ್ವಲ್ಪ ಜನ, ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಬಂದು ಸೈಡಲ್ಲಿ ವೆಯ್ಟ್ ಮಾಡ್ತಿದ್ವಿ ನಾವು. ಅಷ್ಟರಲ್ಲಿ ಅಣ್ಣ ಹೋಗಿ ಎಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಿದ್ರು ಹುಡುಗರನ್ನ, ಅವ್ರನ್ನೆಲ್ಲರನ್ನೂ ಕೂಡ.
ಜಾತ್ರೆ ಎಲ್ಲ ಓಡಾಡಿಕೊಂಡು ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ವಿ. ಅದರಲ್ಲಿ ನಮ್ಮ ದೊಡ್ಡತ್ತೆ ಅವರು ನನ್ನ ಕರ್ಕೊಂಡೋಗ್ಬಿಟ್ಟು ಬಳೆ ತೊಡಿಸ್ತೀನಿ ಬಾ ಅಂತಂದರು. ನಾನು ಆಲ್ರೆಡಿ ಬ್ಯಾಸ್ಲೆಟು ವಾಚ್ ಹಾಕ್ಕೊಂಡಿದ್ದೆ. ಪರವಾಗಿಲ್ಲ ಹಾಕ್ಸ್ಕೊ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಬಳೆಗಳನ್ನ ಹಾಕ್ಸ್ಕೊಂಡೆ. ನಾನು ಬಳೆನ ಲೂಸಾಗಿ ಹಾಕಿ ಅಂತ ಹೇಳಿದೆ. ಅತ್ತೆಯವ್ರು ಇದ್ಕೊಂಡು ಇಲ್ಲ ಟೈಟಾಗಿ ಹಾಕಿ ಅಂತ ಹೇಳ್ತಿದ್ರು. ಅವ್ರು ಎಷ್ಟು ಟೈಟಾಗಿ ಹಾಕಿದ್ರು ಅಂತಂದರೆ ನನ್ನ ಕೈಯಲ್ಲೆಲ್ಲ ಬ್ಲಡ್ ಬರ್ತಿತ್ತು. ಅಷ್ಟು ಟೈಟಾಗಿ ಹಾಕಿಬಿಟ್ಟಿದ್ದಾರೆ. ಕೈಗೆ ಫುಲ್ಲು ಬಳೆ ಹಾಕೋಷ್ಟರಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂದುಬಿಟ್ಟಿತ್ತು. ಆಮೇಲೆ ಬಳೆಗಳನ್ನೆಲ್ಲ ಹಾಕ್ಸ್ಕೊಂಡೆ. ಬಳೆ ಎಲ್ಲ ಹಾಕ್ಸ್ಬಿಟ್ಟು ಅಂದ್ಬಿಟ್ಟು ಹೊರಡೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಅಕ್ಕವರು ಮಕ್ಕಳಿಗೋಸ್ಕರ ಜೀಪು ಎಲ್ಲ ತೊಗೊಂಡಿದ್ದು. ಅದನ್ನೆಲ್ಲ ನೋಡಿಕೊಂಡು ಸರಿ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಎಲ್ಲ ಕೂಡ ಫೋಟೋಸ್ ಎಲ್ಲ ಹಿಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ರು ಎಲ್ಲರೂ ಬರಲಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಫೋಟೋಸು ವೀಡಿಯೋಗಳೆಲ್ಲ ಮಾಡಿಕೊಂಡು ಆಮೇಲೆ ಸರಿ ಟೈಮ್ ಆಯಿತು ಎಲ್ಲರೂ ಬಂದರು ಅಂದ್ಬಿಟ್ಟು ಮನೆಗೆ ಹೊರಟ್ವಿ. ಆಮೇಲೆ ಅನನ್ಯ ಅವ್ರಿಗೆಲ್ಲ ಸ್ಕೂಲ್ ಇದೆ ಅಂತ ಅಂದ್ಬಿಟ್ಟು ಅವರೆಲ್ಲ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೊರಟಿದ್ರು. ಸರಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅವರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಕೂಡ ಅವ್ರ ಜೊತೆಲಿದ್ದೆ. ನಾನು ವೀಡಿಯೋ ಮಾಡೋದು ನೋಡಿಬಿಟ್ಟು ಎಲ್ಲರೂ ಕೂಡ ನನ್ನೇ ನೋಡ್ತಿದ್ರು, ಏನು ಇವ್ರು ವೀಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇವಾಗ ನಾನು ಅನನ್ಯ ಬಂದಿದ್ದು ಬೆಟ್ಟದ ಮೇಲೆಯಿಂದ. ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಇವಾಗ ಸ್ಕೂಲ್ ಇರೋದು ಬಂದ್ಬಿಟ್ಟು ಊರೊಳಗಡೆ. ಇಲ್ಲಿ ನಮ್ಮ ಚಿಕ್ಕ ಭಾವ ಅವರು ಹತ್ರ ಇರ್ತಾರೆ. ಸರಿ ಸಂಜೆವರೆಗೂ ಇಲ್ಲೇ ಇದ್ಬಿಟ್ಟು ಸಂಜೆ ನನ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಸಂಜೆವರೆಗೂ ಇಲ್ಲೇ ಇದ್ವಿ. ಸರಿ ಸಂಜೆ ಆಯಿತು ಅಂದ್ಬಿಟ್ಟು ಅನನ್ಯಗೆ ಸ್ಕೂಲ್ ಕೂಡ ಬಿಟ್ಟರು. ಸರಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಕಾರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಕಾರಲ್ಲಿ ಕುಳಿಸ್ಕೊತಿದ್ರು ಮಗುನ. ಸರಿ ಅಂದ್ಬಿಟ್ಟು ಅಷ್ಟರಲ್ಲಿ ಅನನ್ಯ ಕೂಡ ಬಂತು. ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಕಾರಲ್ಲಿ ಹತ್ಕೊತಿದ್ರು. ಸರಿ ನೀವು ಕಾರಲ್ಲಿ ನಡೀರಿ, ನಾನು ನಡ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಇಲ್ಲ ನಾನು ನಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಅನನ್ಯ ಅಂತಿದ್ರು. ಸರಿ ಅಂದ್ಬಿಟ್ಟು ನಾವು ನಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಾನು ಅಕ್ಕ ಮತ್ತು ಅನನ್ಯ ಮೂವರು ಕೂಡ ನಡ್ಕೊಂಡು ಹೋಗ್ತಿದ್ವಿ. ಅಷ್ಟರಲ್ಲಿ ಇಂಥ ಕಡೆಯಿಂದ ಕಾರಲ್ಲಿ ಬಂದರು. ಮಕ್ಕಳನ್ನೆಲ್ಲ ಕಾರಲ್ಲೇ ಕುಳಿಸ್ಬಿಟ್ಟಿದ್ವಿ. ಸರಿ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಕಾರಲ್ಲೇ ಇದ್ರಲ್ಲ, ನಾವು ಮಾತ್ರ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಬರ್ತಿದ್ರೆ ಇವ್ರು ನೋಡಿ ಹೇಗೆ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಡೋರ್ ಓಪನ್ ಮಾಡಿಕೊಂಡು ಹೋಗ್ತಿದ್ದಾರೆ. ಸರಿ ಅಂದ್ಬಿಟ್ಟು ಮನೆ ಹತ್ರ ಹೋದ್ರಿ. ಅಷ್ಟರಲ್ಲಿ ಅಕ್ಕ ಅವರು ಹಾಲೆಲ್ಲ ಕರೆಯೋಕ್ಕೆ ರೆಡಿ ಮಾಡ್ಕೊತಿದ್ರು. ಅಕ್ಕ ಮತ್ತು ಕಮಲ ಇಬ್ಬರು ಸೇರಿಕೊಂಡು ಹಾಲು ಕರಿತಿದ್ರು. ಇದೊಂದೇ ಅಲ್ಲ, ಹಾಲು ಕರಿಯೋದೇ 8 ಹಸುಗಳಿರ್ಬೋದು ಅಂದ್ಕೊತೀನಿ. ನನಗೆ ಕ್ಲೀನಾಗಿ ಗೊತ್ತಿಲ್ಲ, ಆದರೆ ಜಾಸ್ತಿ ಹಸುಗಳಿದ್ದಾವೆ ಇವ್ರ ಮನೆಯಲ್ಲಿ. ಇಷ್ಟೊತ್ತು ನೋಡಿದ್ರಿ ಅಲ್ವಾ, ಇದೇ ಹಳ್ಳಿ ಲೈಫು. ಕೆಲವ್ರಿಗೆ ಹಳ್ಳಿಲಿರೋರಿಗೆ ಸಿಟಿಲಿರಬೇಕು ಅಂತ ಅನಿಸುತ್ತೆ, ಸಿಟಿಲಿರೋರಿಗೆ ಹಳ್ಳಿಲಿರಬೇಕು ಅಂತ ಅನಿಸುತ್ತೆ. ಸರಿ ಅಂದ್ಬಿಟ್ಟು ಟೈಮ್ ಆಯಿತು, ನಾವು ಕೂಡ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಹೊರಟ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೇನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.